ಮಗು ಹಾಲು ಕುಡಿಸಿದಾಗೆಲ್ಲ ವಾಮಿಟ್ ಮಾಡ್ತಾ ಇದೆ, ಇದು ನಾರ್ಮಲ್? ವೆಲ್ಕಮ್ ಟು ಬೇಬಿ ಕೇರ್ ವಿತ್ ಡಾಕ್ಟರ್ ನಾಗರಾಜ್. ಯೂಶಲಿ ಪ್ರತಿಯೊಂದು ಫೀಡಿಂಗ್ ಆದಮೇಲೆ ಮಗು ಸ್ವಲ್ಪ ಕರ್ಡ್ ಥರ ಒಂದು ಅಮೌಂಟ್ ಬಾಯಿ ಬರ್ಬೋದು ಬರ್ಪಿಂಗ್ ಮಾಡೋ ಟೈಮಲ್ಲಿ, ಅದು ನಾರ್ಮಲ್ಲು. ಬಟ್ ಎಷ್ಟು ಹಾಲು ಕುಡಿಸಿದ್ರಲ್ಲ ಅದರ ಅರ್ಧಕ್ಕಿಂತ ಜಾಸ್ತಿ ಮಗು ವಾಮಿಟ್ ಮಾಡಬಾರ್ದು. ಒಂದು 10-20% ಸ್ವಲ್ಪ ಬರ್ಪಿಂಗ್ ಮಾಡುವಾಗ ಹೊರಗಡೆ ಬಂದರೆ ಏನು ಹೆದರೋದಂಥದ್ದಿಲ್ಲ. ಒಂದು ವೇಳೆ 50%ಗಿಂತ ಜಾಸ್ತಿ ಬರ್ತಾ ಇದೆ, ಕುಡ್ದಿರೋ ಹಾಲೇ ವಾಮಿಟ್ ಬರ್ತಾ ಇದೆ, ಮೂಗಿಂದ ಹೊರಗಡೆ ವಾಮಿಟ್ ಬರ್ತಾ ಇದೆ ಅಂದರೆ ನೀವು ಡಾಕ್ಟರ್ ತೋರಿಸ್ಬೇಕಾಗತ್ತೆ. ಯೂಶಲಿ ಮೋಸ್ಟ್ಲಿ ಪ್ರಾಬ್ಲಮ್ ಏನಾಗಿರುತ್ತಪ್ಪ ಅಂದರೆ ತಾಯಿ ಹಾಲು ಕುಡಿಸುವಾಗ ಪೊಸಿಷನ್ಸ್ ಕರೆಕ್ಟ್ ಆಗಿರಲ್ಲ. ನಾವು ತಾಯಿನ ಪೊಸಿಷನ್ಸ್ ಅಪ್ಡೇಟ್ ಆಗಿರಬೇಕು, ಲಾಚಿಂಗ್ ಅಂತ ಹೇಳ್ತೀವಿ, ಕರೆಕ್ಟಾಗಿ ಲಾಚ್ ಮಾಡಿರ್ಬೇಕು ಹಾಲು. ಸೊ ಅದಾದ್ಮೇಲೆ ಹಾಲು ಕುಡಿಸಿ ಪ್ರತಿ ಸಲ ಹಾಲು ಕುಡಿಸಿದ ಮೇಲೆ ಅಟ್ಲೀಸ್ಟ್ ಒಂದು 5 to 10 ಮಿನಿಟ್ಸ್ ಬರ್ಪ್ ಮಾಡ್ಬೋದು. ಯಾಕಂದರೆ ತಾಯಿ ಹಾಲು ಕುಡಿಯುವಾಗ ಸ್ವಲ್ಪ ಅಮೌಂಟ್ ಏರ್ ಹೋಗಿರುತ್ತೆ ಮಗು ಹೊಟ್ಟೆಯಲ್ಲಿ. ಸೊ ಆ ಗಾಳಿ ತುಂಬಿರೋದ್ರಿಂದ ಅರ್ಧ ಗಾಳಿ ಅರ್ಧ ಹಾಲು. ಸೊ ಆ ಗಾಳಿ ಹೊರಗಡೆ ಉಲ್ಟಾ ಬರುವಾಗ ಸ್ವಲ್ಪ ಹಾಲು ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ. ಸೊ ಪ್ರತಿ ಸಲ ಹಾಲು ಕುಡಿಸಿದಾಗ ಅಟ್ಲೀಸ್ಟ್ ಒಂದು 10 to 15 ಮಿನಿಟ್ಸ್ ಬರ್ಪ್ ಮಾಡಿ. ಮಗು ಮಾಡ್ತಿರ್ಬೋದು, ಬಟ್ ನೀವು ಬರ್ಪ್ ಮಾಡಿ ಮನಸ್ಸಿ.